ನಮ್ಮಲ್ಲಿ ಈ ಕಥೆ ಆದ್ರೆ ಅಲ್ಲಿ ಇರಾನ್ ಇಸ್ರೇಲ್ ಕಥೆ ಇನ್ನೊಂದೇ. ಪಾಪ ಅಲ್ಲಿರುವಂತ ಜನ ಏನ್ ಮಾಡ್ಕೊಂಡಿದಾರೋ, ಅವ್ರು ಯಾವ ಪರಿಸ್ಥಿತಿಯಲ್ಲಿ ಅನುಭವಿಸ್ತಾ ಇದಾರೋ. ನಮ್ಮಲ್ಲಿ ಆರಾಮಾಗಿ 2-2 ಲಕ್ಷ ಒಂದು ಓಟಿಗೆ ಕುಕ್ಕರು, ಗಿಫ್ಟು, ಚಿನ್ನದ ಉಂಗುರ ಎಲ್ಲ ಹಾಕೊಳ್ತಿದ್ರು. ಅಲ್ಲಿ ಬಡದಾಡ್ಕೊಳ್ತಾ ಇದ್ದಾರೆ, ಪರಮಾಣು ಅಸ್ತ್ರ ಅವರು ಹೊಂದಬಾರ್ದು ಅಂತ ಹೇಳಿ. ಅಯ್ಯೋ, ಅಲ್ಲಿರುವಂಥ ಜನರ ಜೀವನ, ನಮ್ಮಲ್ಲಿರುವಂಥ ಜನರ ಜೀವನ ಸೂಪರ್ ಆಗಿದೆ. ಏನಾಗಿದೆ? ಕದನ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ಅವರು ಅದೇ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಘೋಷಣೆ ಮಾಡ್ಬಿಟ್ರಲ್ಲ, ಹಂಗೆ ದೊಡ್ಡದಾಗಿ ತಾವೇ ಏನೋ ಕಡದ ಗುಡ್ಡೆ ಹಾಕ್ಬಿಟ್ರು ಅನ್ನೋ ರೀತಿಯಲ್ಲಿ, ಹಂಗೆ ಇಲ್ಲೂ ಇರಾನ್ ಇಸ್ರೇಲ್ ವಿಚಾರದಲ್ಲೂ ಕೂಡ ಒಂದು ಹಾಕಿದ್ರು. ಇಸ್ರೇಲ್ ವಿರುದ್ಧ ಯುದ್ಧ ನಿಂತರೂ ಕೂಡ ಹಗೆ ಮಾತ್ರ ನಿಲ್ತಾ ಇಲ್ಲ. 3 ಇಸ್ರೇಲ್ ಸ್ಪೈಗಳನ್ನ ಇರಾನ್ ಗಲ್ಲಿಗೇರಿಸಿಬಿಟ್ಟಿದೆ. ಈಗ ಇಸ್ರೇಲ್ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ 700ಕ್ಕೂ ಹೆಚ್ಚು ಮಂದಿಯ ಬಂಧನವಾಗಿದೆ. ಟರ್ಕಿ ಗಡಿಗೆ ಹೊಂದಿಕೊಂಡು ಉರ್ಮಿಯಾ ಭಾಗದಲ್ಲಿ 3 ಸ್ಪೈಗಳನ್ನ ಗಲ್ಲಿಗೆ ಏರಿಸಲಾಗಿದೆ. ದೇಶದ್ರೋಹ ಆರೋಪದಡಿ ಗಲ್ಲಿಗೇರಿಸಿದೆ ಇರಾನ್. ಅವರಿಗೆ ಅಭ್ಯಾಸ ಈ ಗಲ್ಲಿಗೇರಿಸುವಂಥದ್ದು. ಅವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತವೆ. ಅಲ್ಲಿ ಮನುಷ್ಯತ್ವ, ಮಾನವೀಯತೆ ಅನ್ನುವಂಥದ್ದಿಲ್ಲ. ಅಲ್ಲಿ ಮೃಗಿಗಳಿರುವಂಥದ್ದು. ಹೇಗೆ ಬೇಕೋ ಹಾಗೆ ನಡ್ಕೊಳ್ಳುತ್ತಾರೆ. ಒಂದು ಸ್ಟೋರಿ ನಾವು ನಿನ್ನೆ ತೋರಿಸ್ತಾ ಇದ್ವಿ ನಿಮಗೆ. 16 ವರ್ಷದ ಬಾಲಕಿಯನ್ನ ಹೇಗೆ ಗಲ್ಲಿಗೇರಿಸಿದ್ರು ಅಂತ ಹೇಳಿ 8-10 ವರ್ಷಗಳ ಹಿಂದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಸ್ಪೈಗಳು ಇವೆಲ್ಲವೂ ಕೂಡ ಓಕೆ, ಅಲ್ಲಿರುವಂಥ ದೇಶದ ಪ್ರಜೆಗಳನ್ನೇ ಅವರು ಬಿಡೋದಿಲ್ಲ, ಗಲ್ಲಿಗೇರಿಸುವಂಥದ್ದು ಅಲ್ಲಿ ಮಾಮೂಲಿ ಆಗೋಗಿತ್ತು. ಈಗ ಈ ಸ್ಪೈಗಳು ಅನ್ನುವಂಥದ್ದನ್ನು ಹೇಳ್ಕೊಂಡ್ಬಿಟ್ಟು ಗಲ್ಲಿಗೇರಿಸೋದು ಅಂದರೆ ಭಯಪಡಿಸುವಂಥದ್ದು, ಬೇರೆ ದೇಶಗಳಿಗೆ ಭಯಪಡಿಸುವಂಥದ್ದು. ನಿಮ್ಮಲ್ಲಿರುವಂಥವ್ರು ಯಾರಾದರೂ ಸ್ಪೈ ನಮ್ಮಲ್ಲಿ ಬಂದರೆ ನಾವು ಇದೇ ರೀತಿಯಾಗಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆನಾ ಇರಾನದ್ದು ಅಂತ? ಅರುಣ್, ನೋಡಿ, ಕಳೆದ 12-13 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ನ ನಡುವೆ ತೀವ್ರವಾದಂಥ ಸಂಘರ್ಷ ಏರ್ಪಟ್ಟಿತ್ತು. ಈ ಸಂಘರ್ಷದ ಸಮಯದಲ್ಲಿ ಇರಾನ್ನಲ್ಲಿದ್ದು ಇಸ್ರೇಲ್ಗೆ ಬೇಹುಗಾರಿಕೆಯನ್ನು ಮಾಡ್ತಿದ್ದಂಥ 700ಕ್ಕೂ ಹೆಚ್ಚು ಜನರನ್ನ ಬಂಧಿಸುವಂಥ ಕೆಲಸವನ್ನು ಇರಾನ್ ಭದ್ರತಾ ಪಡೆಗಳು ಮಾಡಿದ್ವು. ಈಗ ಆ ಪೈಕಿ 3ರನ್ನ ಗಲ್ಲಿಗೇರಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದ್ದಾವೆ. ಮುಖ್ಯವಾಗಿ ಟರ್ಕಿ ಗಡಿ ಪ್ರದೇಶದಲ್ಲಿ ಈ 3 ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ರು. ಮತ್ತೆ ಇರಾನ್ ಸೇನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಇಸ್ರೇಲ್ಗೆ ಕಳಿಸ್ಕೊಡುವಂಥ ಕೆಲಸವನ್ನ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ದೇಶದ್ರೋಹದ ಆರೋಪದ ಅಡಿ ಈಗ ಅವರನ್ನ ಗಲ್ಲಿಗೇರಿಸುವಂತ ಕೆಲಸವನ್ನ ಕೂಡ ಈಗ ಇರಾನ್ ಮಾಡಿರುವಂಥದ್ದು. ಇರಾನ್ ಬಹಳ ಸ್ಪಷ್ಟವಾದಂತಹ ಒಂದು ಉಲ್ಲೇಖವನ್ನ ಮಾಡಿರುವಂಥದ್ದು. ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇಸ್ರೇಲ್ಗೆ ಹಂಚಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದಿವೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಇನ್ನು 700ಕ್ಕಿಂತ ಹೆಚ್ಚು ಜನರನ್ನ ಬಂಧಿಸಿರುವಂತಹ ಹಿನ್ನೆಲೆಯಲ್ಲಿ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಅಂದ್ರೆ ಒಬ್ರು ಇಬ್ರು ಆದ್ರೆ ಆ ಪ್ರಶ್ನೆ ಬೇರೆ, ಅಥವಾ 700-800 ಜನರನ್ನ ಈಗ ಬಂಧಿಸಿರುವಂತಹ ಹಿನ್ನೆಲೆಯಲ್ಲಿ ಅವರ ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ಇರಾನ್ ತಾಳಬಹುದು ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಇರುವಂತದ್ದು. ಮತ್ತೆ ಇದು ಆತಂಕಕಾರಿ ಮತ್ತೆ ಆಘಾತಕಾರಿ ಬೆಳವಣಿಗೆ ಕೂಡ ಆಗಿರುವಂತದ್ದು. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.